ಆತ್ಮೀಯ ಮಿತ್ರ ಬಾಂಧವರೇ, ತಮ್ಮೆಲ್ಲರಿಗೂ ಈ ನಮ್ಮ ಡ್ರೀಮ್ ಅಸ್ಟ್ರಲ್ ಪ್ರಾಜೆಕ್ಟ್ಗೆ ಸ್ವಾಗತ, ಸುಸ್ವಾಗತ, ಮೋಸ್ಟ್ ವೆಲ್ಕಮ್. ಬಂಧುಗಳೇ, ಈ ಡ್ರೀಮ್ ಅಸ್ಟ್ರಲ್ ಬಗ್ಗೆ ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ ಏನು, ಇದರಲ್ಲಿ ಏನು ಇನ್ಕಮ್ ಬರುತ್ತೆ, ಇದರಿಂದ ನಾವು ಹೇಗೆ ಹಣವನ್ನು ಸಂಪಾದಿಸಿ ನಾವು ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸ್ಬೋದು ಅಂತ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಈ ಡ್ರೀಮ್ ಅಸ್ಟ್ರಲ್ ಬಂದು 100% ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಇದು ಬಂದು ಕ್ರಿಪ್ಟೋ ಕರೆನ್ಸಿಲಿರುವಂಥ ಟ್ರೋನ್ ಬ್ಲಾಕ್ ಚೈನ್ನಲ್ಲಿ ರನ್ ಆಗ್ತಾಯಿದೆ, ರನ್ ಆಗುತ್ತೆ. ಮತ್ತು ಈ ಟ್ರೋನ್ ಸಂಸ್ಥಾಪಕರು ಜಸ್ಟಿನ್ ಸನ್ ಅಂತ ಇದು ಟ್ರೋನ್ ಕಾಯಿನನ್ನು ಇದನ್ನು ಕಂಡುಹಿಡಿದ್ರು. 2017ರಲ್ಲಿ ಕಂಡುಹಿಡಿದ್ರು. ಈ ಡ್ರೀಮ್ ಅಸ್ಟ್ರಲ್ನ ಸ್ಪೀಡ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಈ ಟ್ರೋನ್ ಕಾಯಿನ್ ಬಂದು 2000 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್ ಇರುತ್ತೆ. ಅದೇ ಬಿಟ್ ಕಾಯಿನ್ ನೋಡಿ, ಒಂದು ಸೆಕೆಂಡ್ಗೆ 2ರಿಂದ 3 ಟ್ರಾನ್ಸಾಕ್ಷನ್ ಇರುತ್ತೆ. ಅದೇ ಇಥೇರಿಯಂ ಬಂದು 20ರಿಂದ 25 ಇರುತ್ತೆ ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್. ನಮ್ಮ ಟ್ರೋನ್ ಕಾಯಿನ್ ಬಂದು 2000 ಟ್ರಾನ್ಸಾಕ್ಷನ್ ಪರ್ ಸೆಕೆಂಡ್. ಅಂದರೆ ಅತ್ಯಂತ ವೇಗವಾಗಿ ಒಂದು ಫ್ಲೈಟ್ ಹೋಗೋ ಮಾದರಿ, ಒಂದು ಜೆಟ್ ಫ್ಲೈಟ್ ಹೋಗುವಂಥ ಸ್ಪೀಡ್ನಲ್ಲಿ ನಮ್ಮದು ವ್ಯವಸ್ಥೆ ಇದೆ. ಹಾಗೆ ನಮ್ಮ ಈ ಡ್ರೀಮ್ ಅಸ್ಟ್ರಲ್ ಟ್ರೋನ್ ಕಾಯಿನ್ಗೆ ಯಾರ್ಯಾರು ಪಾರ್ಟ್ನರ್ಶಿಪ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ನೋಡಿ, ಓಬೈ, ಬಿಟ್ಮೇನ್, ಜಾಗ್ S&W ಮತ್ತು ಬಿಟ್ ಸ್ಯಾಮ್ಸಂಗ್ ಇಂಥ ಒಂದು ದೊಡ್ಡ ದೊಡ್ಡ ದಿಗ್ಗಜ ಕಂಪ್ನಿಗಳು ಟ್ರೋನ್ ಕಾಯಿನ್ ಜೊತೆ ಪಾರ್ಟ್ನರ್ಶಿಪ್ ಆಗಿದೆ. ಇದ್ರ ಕ್ರಿಯೇಟರ್, ಡ್ರೀಮ್ ಅಸ್ಟ್ರಲ್ನ ಕ್ರಿಯೇಟ್ ಮಾಡಿರುವಂಥ ಮಹಾನುಭಾವರು ಮಯೂರ್ ಪ್ರಜಾಪತಿ ಮತ್ತು ಪ್ರಣೀತ್ ರಾಯ್ ಎಂಬುವರು. ಇವರು ರಾಜಸ್ಥಾನ್ನವರು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಮತ್ತು ಇದ್ರ ಬಗ್ಗೆ ನಾವು ಹೇಳೋದೇನು ಅಂತಂದರೆ, ಈ ಟ್ರೋನ್ ಅಸ್ಟ್ರಲ್ನಲ್ಲಿ ರನ್ ಆಗುವಂಥ ಈ ನಮ್ಮ ಬಿಸ್ನೆಸ್ ಒಂದು ಬ್ಲಾಕ್ ಚೈನ್ ಆಗಿದೆ. ಈ ಬ್ಲಾಕ್ ಚೈನ್ ಯಾರಿಂದಲೂ ಕೂಡ, ಈ ಮಾನವರಿಂದ ಯಾವುದೇ ತೊಂದರೆಗೆ ಒಳಗಾಗದಂತಹ ಒಂದು ಸಾವಿರಾರು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ರನ್ ಆಗುವಂಥ ಒಂದು ಬ್ಲಾಕ್ ಚೈನ್ ಸಿಸ್ಟಮ್. ಇದು ಬಂದು ಪಬ್ಲಿಕ್ ಡಿಸೆಂಟ್ರಲೈಸ್ಡು. ಇದರಲ್ಲಿ ಯಾರ ಕೈವಾಡ ನಡೆಯಲ್ಲ. ಯಾವುದೇ ಕಂಪ್ನಿ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಇದರಲ್ಲಿ ಒಂದು ಸಾರಿ ಡಿಸೆಂಟ್ರಲೈಸ್ಡು ಆದಮೇಲೆ ಯಾರೂ ಇದನ್ನು ಮಧ್ಯ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಒಂದು ಯಾವುದೇ ಕೂಡ ಚೇಂಜ್ ಇಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ವಿಷಯ ಹೇಳ್ತಾ ಇದ್ದೀನಿ. ಇದು 2021 ಇಸ್ವಿನಲ್ಲಿ 29/4/2021 ಇಸ್ವಿನಲ್ಲಿ ಡ್ರೀಮ್ ಅಸ್ಟ್ರಲ್ ಪ್ರಾರಂಭವಾಗಿ ಇದುವರೆಗೆ ಒಂದು ಪ್ಲ್ಯಾನ್, ಒಂದು ಯಾವುದೇ ರೀತಿ ಚೇಂಜಸ್ ಕೂಡ ಇದರಲ್ಲಿ ನೋಡೋಕ್ಕೆ ನೀವು ಸಾಧ್ಯವೇ ಇಲ್ಲ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಯಾವುದೇ ಕಾಮೆಂಟಲ್ಲಿ ನೋಡಿ, ಇದುವರೆಗೆ ಇದರಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವಂಥ ಈ ಡ್ರೀಮ್ ಅಸ್ಟ್ರಲ್ನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಮತ್ತು ಮುಂದೆನೂ ಕೂಡ ಯುಗಗಳು ಕಳೆದರೂ ಕೂಡ ಇದು ಇದೇ ರೀತಿ ನಡೆಯುತ್ತೆ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಬನ್ನಿ, ಇದ್ರ ಬಗ್ಗೆ ಯಾವ ರೀತಿ ಸ್ಮಾರ್ಟ್ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ಕೂಡ ಇದರಲ್ಲೆಲ್ಲ ನೋಡ್ಕೋಬೋದು. ಮತ್ತು ನಾವು ಡೈರೆಕ್ಟ್ ಇವಾಗ ಬಿಸ್ನೆಸ್ಗೆ ಹೋಗೋಣ, ಬಿಸ್ನೆಸ್ ಪ್ಲ್ಯಾನ್ ತಿಳಿಸ್ಕೊಳ್ಳೋಣ. ಯಾಕೆಂದರೆ ದೊಡ್ಡದಾಗಿ ಈ ವಿಡಿಯೋ ಇರೋದ್ರಿಂದ ನಾವು ಬಿಸ್ನೆಸ್ ಪ್ಲ್ಯಾನನ್ನು ತಿಳಿಸ್ತೀವಿ. ಆ ಬಿಸ್ನೆಸ್ ಪ್ಲ್ಯಾನ್ ತಿಳ್ಕೊಳ್ಳಿ. ನಂಬರ್ 1, ಡೈರೆಕ್ಟಾಗಿ ನಾವು ಈ ಬಿಸ್ನೆಸ್ನ ಮಾಡೋದ್ರಿಂದ ಏನೇನು ಇನ್ಕಮ್ ಇದೆ ಇದರಲ್ಲಿ ನೋಡಿ. ಒಂದಿದೆ ಡೈರೆಕ್ಟ್ ಇನ್ಕಮ್, ಒಂದು ಸ್ಪಾನ್ಸರ್ ಇನ್ಕಮ್, ಇನ್ನೊಂದು ಪ್ಯಾಸಿವ್ ಇನ್ಕಮ್, ಒಂದು ಆಕ್ಟಿವ್ ಟೀಮ್, ವರ್ಕಿಂಗ್ ಟೀಮ್, ಒಂದು ನಾನ್ ವರ್ಕಿಂಗ್ ಟೀಮ್. ಅದರ ಬಗ್ಗೆ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ನಿಮಗೆ ವಿವರಣೆಯಾಗಿ ಕೊಡ್ತೀನಿ. ಯಾವ ರೀತಿ ಲೆವೆಲ್ ಇದರಲ್ಲಿ ವರ್ಕಿಂಗ್ ಟೀಮ್ನಲ್ಲಿ 8 ಲೆವೆಲ್ ಇರುತ್ತೆ. ಇದರಲ್ಲಿ ಈ ಬಿಸ್ನೆಸ್ನಲ್ಲಿ ವಿವರಣೆಯಾಗಿ ಹೇಳಬೇಕು ಅಂತಂದರೆ, ನೀವು ಈಗಾಗಲೇ ಸುಮಾರು ಬಿಸ್ನೆಸ್ ನೋಡಿರ್ತೀರ, ಸುಮಾರು ಕ್ರಿಪ್ಟೋ ಕರೆನ್ಸಿಲಿ ಹೋಗಿರ್ತೀರ, ಸುಮಾರು ಯಾವ್ಯಾವುದೋ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡಿರ್ತೀರ. ಮತ್ತು ಆ ಬಿಸ್ನೆಸ್ನಲ್ಲಿ ನಿಮಗೆ ನೂರಾರು ಆಸೆ ತೋರಿಸ್ತಾರೆ. ಫಾರಿನ್ ಟ್ರಿಪ್ ಅಂತಾರೆ, ಸ್ಟಾರ್ ಅಂತಾರೆ, ಅಲ್ಲಿ ಇಲ್ಲಿ ಅಂತಾರೆ, ಇಷ್ಟು $1 ಹಾಕೋರು $1 ನಿಮಗೆ ಬೋನಸ್ ಕೊಡ್ತೀನಿ ಅಂತಾರೆ. ಮತ್ತು ಯಾವುದೇ ರೀತಿ
ಆ ರೀತಿ ಇದರಲ್ಲಿಲ್ಲ. ಯಾಕೆಂದರೆ ಇದರಲ್ಲಿ ಸರ್ವರಿಗೂ ಸಮಾನವಾದ ಹಕ್ಕಿದೆ. ಸರ್ವರು ಅವರು ಏನು ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ ಆ ರೀತಿ ನಿಮಗೆ ಇನ್ಕಮ್ ಕೊಡ್ತಾರೆ. ಆ ಸಿಸ್ಟಮ್ನ ಫಾಲೋ ಮಾಡ್ಕೋದ್ರೆ ನೀವು ಕೋಟಿ ಗಳಿಸ್ಬೋದು. ಈ ಆಕ್ಟಿವ್ ಇನ್ಕಮ್ನಲ್ಲಿ ನಿಮಗೆ 260 ಕೋಟಿ ಗಳಿಸ್ಬೋದು. ಅದೇ ನಾನ್ ವರ್ಕಿಂಗ್ನಲ್ಲಿ 40 ಕೋಟಿ ಗಳಿಸ್ಬೋದು ಬಂಧುಗಳೇ. ನೋಡಿ, ಡೈರೆಕ್ಟಾಗಿ ನಿಮಗೆ ಈ ಪ್ಲ್ಯಾನ್ನ ನಾನು ತಿಳಿಸ್ತಾ ಇದ್ದೀನಿ. ಲೆವೆಲ್ 1ರಿಂದ 8ರವರೆಗೆ ಹೇಳ್ತಾ ಇದ್ದೀನಿ. ಲೆವೆಲ್ 1ನಲ್ಲಿ ಒಬ್ಬರು ಉದಾಹರಣೆ ಅಂತಂದರೆ, ಒಂದು ವ್ಯಕ್ತಿ ಎ ಅನ್ನೋ ವ್ಯಕ್ತಿ ಜಾಯಿನ್ ಆಗಿ ಲೆವೆಲ್ 1ನಲ್ಲಿ ಇಬ್ಬರನ್ನ ಸ್ಪಾನ್ಸರ್, ಡೈರೆಕ್ಟ್ ಸ್ಪಾನ್ಸರ್ ಅಂದರೆ ರೆಫರಲ್ ಮಾಡ್ತಾರೆ. ಅವರಿಂದ $30 ಎ ಅನ್ನೋ ವ್ಯಕ್ತಿ ಬಂದಿರ್ತಾರೆ. ಇದರಲ್ಲಿ ಮಿನಿಮಮ್ $30 ನೀವು ಎಷ್ಟು ಡಾಲರ್ ಬೇಕಾದ್ರೂ ಗಳಿಸ್ಬೋದು. ಅಂದರೆ ನಂಬರ್ 1 ಎಂಟ್ರಿ ರಿಜಿಸ್ಟ್ರೇಷನ್ ಆಗೋದಕ್ಕೆ $30 ಬೇಕಾಗುತ್ತೆ. $30ನಲ್ಲಿ ಎ ಅಂತ ಬಂದ ವ್ಯಕ್ತಿ ಎ ಎನ್ನುವಂಥ ವ್ಯಕ್ತಿ ಇಬ್ಬರನ್ನ ರೆಫರ್ ಮಾಡ್ತಾರೆ. ಎ ಎನ್ನುವಂಥ ವ್ಯಕ್ತಿ ಬಿ ಮತ್ತು ಸಿ ಅನ್ನುವಂಥ ವ್ಯಕ್ತಿ ರೆಫರ್ ಮಾಡಿದಾಗ $30 ರೆಫರ್ ಮಾಡಿದಾಗ ಅವ್ರಿಗೆ 95% ಡೈರೆಕ್ಟ್ ಯಾರು ಸ್ಪಾನ್ಸರ್, ಡೈರೆಕ್ಟ್ ಸ್ಪಾನ್ಸರ್ಗೆ 95% ಇದೆ. ಅದೇ ಅಪ್ಲೈನ್ ಅವ್ರು ಡೌನ್ಲೈನ್ ಮಾಡುವಂಥ 50% ಇನ್ಕಮ್ ಸಿಗುತ್ತೆ ಲೆವೆಲ್ 2ಇಂದ. ಮೊದಲನೇ ವ್ಯಕ್ತಿ ಡೈರೆಕ್ಟಾಗಿ ಇಬ್ಬರನ್ನ ರೆಫರೆನ್ಸ್ ಮಾಡಿದ್ದಾರೆ ಅಂದರೆ, ರೆಫರಲ್ ಮಾಡಿದ್ದಾರೆ ಅಂತಂದರೆ ಅವರಿಂದ ಅವ್ರಿಗೆ ಏನುವಂಥ ವ್ಯಕ್ತಿಗೆ $60 ಟರ್ನ್ ಓವರ್ ಆಗಿರುತ್ತೆ. $60ನಲ್ಲಿ $40 ಅಪ್ಗ್ರೇಡ್ ಮಾಡಬೇಕು. ಯಾಕೆ ಅಂತಂದರೆ ಈ 50 ಎರಡನೇ ಲೆವೆಲಿಂದ 50% ಇನ್ಕಮ್ ತಗೋಬೇಕು. ಅಂದರೆ ಅವರು ಮಾಡದೇ ಇದ್ರೂ ಮೇಲೆ ಇರುವಂಥ ವ್ಯಕ್ತಿಗಳು, ಕೆಳಗೆ ಇರುವಂಥ ವ್ಯಕ್ತಿಗಳು ಮಾಡುವಂಥ ಬಿಸ್ನೆಸ್ನಲ್ಲಿ 50% ತೆಗೆದುಕೊಳ್ಳೋಕ್ಕೋಸ್ಕರ ಆ $40 ಅಪ್ಗ್ರೇಡ್ ಮಾಡ್ತಾರೆ. ಆ $40 ಅಪ್ಗ್ರೇಡ್ ಮಾಡಿದ್ಮೇಲೆ ಅವ್ರಿಗೆ $20 ಉಳಿತದೆ. ಮತ್ತು ಎರಡನೇ ಲೆವೆಲ್ಗೆ ಬಂದಾಗ 4 ಜನ ಇರ್ತಾರೆ, 2ಕ್ಕೆ 4 ಜನ ಇರ್ತಾರೆ. ಅವರು ಕೂಡ $40 ಅಪ್ಗ್ರೇಡ್ ಮಾಡಿರ್ತಾರೆ. $40 ಅಪ್ಗ್ರೇಡ್ ಮಾಡಿದಾಗ ಅವ್ರಿಗೆ ಟೋಟಲ್ ಟರ್ನ್ ಓವರ್ 4 ಜನದಿಂದ $160 ಆಗಿರುತ್ತೆ. $160ನಲ್ಲಿ ಅವರು 3ನೇ ಲೆವೆಲ್ ಹೋಗೋದಕ್ಕೆ $60 ಅಪ್ಗ್ರೇಡ್ ಮಾಡ್ತಾರೆ. ಅಪ್ಗ್ರೇಡ್ ಮಾಡಿದಾಗ ಅವ್ರ ಹತ್ರ $100 ಉಳಿದಿರುತ್ತೆ. ಅದೇ 3ನೇ ಲೆವೆಲ್ ಬಂದಾಗ 8 ಜನ ಇರ್ತಾರೆ. 8 ಜನದಲ್ಲಿ ಒಬ್ಬರಿಂದ $60 ಅಪ್ಗ್ರೇಡ್ ಮಾಡ್ತಾರೆ. ಅವ್ರು ಟೋಟಲ್ 480 ಟರ್ನ್ ಓವರ್ ಆಗುತ್ತೆ ಡಾಲರ್. $480ನಲ್ಲಿ ಅಪ್ಗ್ರೇಡನ್ನು $200 ಅಪ್ಗ್ರೇಡ್ ಮಾಡ್ತಾರೆ. $200 ಅಪ್ಗ್ರೇಡ್ ಮಾಡಿದ್ರೆ ಅವ್ರ ಹತ್ರ ಉಳಿಯೋದು 280. ಮತ್ತು 4ನೇ ಲೈನ್ ಬಂದಾಗ 16 ಜನ ಇರ್ತಾರೆ. $200 ಒಬ್ಬೊಬ್ಬರು ಅಪ್ಗ್ರೇಡ್ ಮಾಡಿದಾಗ $3200 ಆಗುತ್ತೆ. ಅದೇ 3200ರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ 500 ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಆ ಇನ್ಕಮ್ ಬಂದು $2700 ಉಳಿದಿರುತ್ತೆ. 5ನೇ ಲೆವೆಲಲ್ಲಿ 32 ಜನ ಇರ್ತಾರೆ. ಬಂದಿರುವಂಥ ನಮ್ಮ ಕಳಿಸಿರುವಂಥ ಇನ್ಕಮಲ್ಲಿ $500 ಅಪ್ಗ್ರೇಡ್ ಮಾಡ್ತಾರೆ. 32 ಜನ ಒಬ್ಬರು $500 ಮಾಡಿದಾಗ $16000 ಅಪ್ಗ್ರೇಡ್ ಆಗುತ್ತೆ ಟರ್ನ್ ಓವರ್. ಆಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ, 6ನೇ ಲೆವೆಲ್ಗೆ ಹೋಗೋಕ್ಕೆ 4000 ಅಪ್ಗ್ರೇಡ್ ಮಾಡ್ತಾರೆ. 4000 ಅಪ್ಗ್ರೇಡ್ ಮಾಡಿದಾಗ ಅವ್ರಿಗೆ ಇನ್ಕಮ್ಮು $12000 ಉಳಿತದೆ. ಇದು ನೆಕ್ಸ್ಟ್ ಲೆವೆಲಲ್ಲಿ 50% ಡೈರೆಕ್ಟ್ ಸ್ಪಾನ್ಸರ್, ಪ್ಲೇಸ್ಮೆಂಟ್ ಅಪ್ಲೈನ್ ಸ್ಪಾನ್ಸರ್ ಎಷ್ಟು ಉಳಿತದೆ ಅಂತ ಇಲ್ಲಿ ನೋಡ್ಕೋಬೋದು. ಪ್ರತಿ ಅಪ್ಗ್ರೇಡ್ನಲ್ಲೂ ನಿಮಗೆ ಬಂದಿರುವಂಥ ಇನ್ಕಮಲ್ಲಿ ಓನ್ಲಿ ಫಾರ್ 5% ಅಡ್ಮಿನ್ ಚಾರ್ಜ್, ಅಂದರೆ ಟರ್ನ್ ಓವರ್ ಆಗುವಂಥ ಇದರಲ್ಲಿ 5% ಮಾತ್ರ ಕಟ್ಟಾಗುತ್ತೆ. ಬಾಕಿ ಎಲ್ಲೂ ಯಾವುದೇ ಚಾರ್ಜಸ್ ಕಟ್ಟಾಗಲ್ಲ. ನೆಕ್ಸ್ಟು 6ನೇ ಲೆವೆಲ್ ಬರ್ತೀರಾ. 6ನೇ ಲೆವೆಲ್ ಬಂದರೆ 32 ಜನ ಇದ್ದದ್ದು 64 ಜನ ಆಗುತ್ತಾರೆ. 64 ಜನದಲ್ಲಿ ಪ್ಯಾಕೇಜು 4000 ಅಪ್ಗ್ರೇಡ್ ಮಾಡ್ತಾರೆ. 4000 ಅಪ್ಗ್ರೇಡ್ ಮಾಡಿದಾಗ ಟೋಟಲ್ $2,56,000 ಟರ್ನ್ ಓವರ್ ಆಗುತ್ತೆ. ಮತ್ತು 7ನೇ ಲೆವೆಲ್ಗೆ ಹೋಗೋಕ್ಕೆ $16,000 ಅಪ್ಗ್ರೇಡ್ ಮಾಡ್ತಾರೆ. ಅದೇ ಬಂದಿರುವಂಥ ಇನ್ಕಮಲ್ಲಿ $16,000 ಅಪ್ಗ್ರೇಡ್ ಮಾಡಿದಾಗ ಅವ್ರಿಗೆ
$2,40,000 ಉಳಿತದೆ. ಅಂದರೆ ಅವ್ರಿಗೆ ಮಿನಿಮಮ್ INR ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ಲೆಕ್ಕ ಹಾಕಿದ್ರೆ 2,30,00,000 ನಿಮಗೆ ಆದಾಯ ಬಂದಿರುತ್ತೆ ನೋಡಿ. ನೆಕ್ಸ್ಟು ಏಳನೇ ಲೆವೆಲ್ಗೆ ಹೋದಾಗ ನಾವು 64 ಜನಕ್ಕೆ 128 ಜನ ಆಗಿರ್ತಾರೆ. 1 to ಡಬಲ್ ಅಂತ ಲೆಕ್ಕ ಹಾಕಿದ್ರೆ 128 ಜನ $16,000 ಒಬ್ಬೊಬ್ಬರು ಅಪ್ಗ್ರೇಡ್ ಮಾಡ್ತಾರೆ 8ನೇ ಲೆವೆಲ್ಗೆ ಹೋಗೋಕ್ಕೆ ನೋಡಿ. $16,000 ಒಬ್ಬರು ಅಪ್ಗ್ರೇಡ್ ಮಾಡಿದಾಗ ಟೋಟಲ್ 128 ಜನ ಅದನ್ನು ಇದು ಮಾಡಿದ್ರೆ ಗುಣಾಕಾರ ಮಾಡಿದ್ರೆ $2,48,000 ಟರ್ನ್ ಓವರ್ ಆಗುತ್ತೆ. ಆ ಟರ್ನ್ ಓವರ್ ಆದಾಗ ಅವ್ರಿಗೆ ಇನ್ಕಮ್ ಬಂದು 1,94,800,000 $1,09,48,000 ಇನ್ಕಮ್ ಬಂದಿರುತ್ತೆ. ಅಲ್ಲಿಗೆ ನೀವು ಅದನ್ನು ಇಂಡಿಯನ್ ರುಪೀಸ್ನಲ್ಲಿ ಗುಣಾಕಾರ ಮಾಡ್ಕೊಳ್ಳಿ ಎಷ್ಟು ಸಿಗುತ್ತೆ ಅಂತ. ಮತ್ತು ಬಂಧುಗಳೇ, ನೆಕ್ಸ್ಟ್ 8ನೇ ಲೆವೆಲ್ಗೆ ಹೋಗಬೇಕಾದ್ರೆ 128 ಜನ ಇದ್ದ 7ನೇದು ಇಂಟು 2 ಇಬ್ಬರನ್ನ ಗುಣಾಕಾರ ಮಾಡಿದ್ರೆ 256 ಜನ ಇದರಲ್ಲಿ 8ನೇ ಲೈನಲ್ಲಿ ಬರ್ತಾರೆ. 8ನೇ ಲೈನಲ್ಲಿ ನಿಮಗೆ ಪ್ಯಾಕೇಜ್ ಬಂದು ಅಂದರೆ ನಾವು ಮಾಡಬೇಕಾಗಿರೋದು ಒಬ್ಬೊಬ್ಬರು $1,00,000 ಅಂದರೆ $1,00,000 ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಪ್ಗ್ರೇಡ್ ಮಾಡಿದಾಗ ಟರ್ನ್ ಓವರ್ ಎಷ್ಟಾಗುತ್ತೆ ಅಂತಂದರೆ 256 ಜನಕ್ಕೆ $2,56,00,000 ಟರ್ನ್ ಓವರ್ ಆಗುತ್ತೆ. ಮುಂದೆ ಯಾವುದೇ ಅಪ್ಗ್ರೇಡ್ ಮಾಡಬೇಕಾಗಿಲ್ಲ. ಅವ್ರಿಗೆ ಇನ್ಕಮ್ ಎಷ್ಟು ಬಂದಿರುತ್ತೆ ಅಂದರೆ $2,56,00,000 ಇನ್ಕಮ್ ಬಂದಿರುತ್ತೆ ಡಾಲರ್ ಲೆಕ್ಕದಲ್ಲಿ. ಟೋಟಲ್ ನಾವು ಲೆಕ್ಕ ಹಾಕಿದಾಗ ಟೀಮಲ್ಲಿ ಬಂದು 510 ಜನ ಆಗ್ತಾರೆ ಟೋಟಲ್ ತಗೊಂಡಾಗ. ಟರ್ನ್ ಓವರ್ ಬಂದು $2,79,23,900 ಆಗಿರುತ್ತೆ ಟರ್ನ್ ಓವರ್. ಆ ಟರ್ನ್ ಓವರಲ್ಲಿ ನಮಗೆ ಇನ್ಕಮ್ ಬಂದಿರೋದು ಟೋಟಲ್ ಇನ್ಕಮ್ಮು ಮೇಲೆ ಲೆವೆಲ್ 1ರಿಂದ ಲೆವೆಲ್ 8ವರೆಗೆ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಸ್ಕ್ರೀನಲ್ಲಿ ಕಾಣ್ತಾ ಇದೆ. $2,78,03,100 ಇಂಟು 90 ರೂಪೀಸ್ ನೀವು ಗುಣಾಕಾರ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ನೀವು ಲೆಕ್ಕ ಹಾಕೊಳ್ಳಿ. ನಿಮಗೆ ಡೈರೆಕ್ಟಾಗಿ ಮಾಡೋದು ಮತ್ತು 50% ಸಿಗುತ್ತೆ. ಪ್ಲೇಸ್ಮೆಂಟ್ ಅಪ್ಲೈ ಮಾಡಿದ್ರೆ 50% ಸಿಗುತ್ತೆ. ಅಡ್ಮಿನ್ ಚಾರ್ಜು ನಿಮಗೆ 5% ಮಾತ್ರ ಕಟ್ಟಾಗುತ್ತೆ. ಇದು ಆ್ಯಕ್ಟಿವ್ ಇನ್ಕಮ್, ವರ್ಕಿಂಗ್ ಇನ್ಕಮ್. ಇದು ನಿಮಗೆ ಡೈರೆಕ್ಟಾಗಿ 256 ಜನ ನೀವು ಮಾಡಿದ್ದೀರಾ ಅಂತಂದರೆ 8ನೇ ಲೈನ್ವರೆಗೆ ನೀವು ಯಾರೇ ಆಗಲಿ 100% ಡೈರೆಕ್ಟಾಗಿ ನೀವು 510 ಜನ ನೀವು ಬಿಸ್ನೆಸ್ಗೆ ತಂದಿದ್ದೀರಾ ಅಂತಂದರೆ ನಿಮಗೆ 260 ಕೋಟಿ ಇನ್ಕಮ್ ಸಿಗುತ್ತೆ. ಅದೇ ನೀವು 10% ಮಾಡಿದರೂ ಕೂಡ ಅದರ ವ್ಯಾಲ್ಯೂ ಸಿಗುತ್ತೆ. ಅಂದರೆ ನೀವು 50% ಮಾಡಿದರೂ ಕೂಡ 130 ಕೋಟಿ ಸಿಗುತ್ತೆ. ನೀವು ಮಿನಿಮಮ್ 1% ಕೆಲಸ ಮಾಡಿದ್ರೂ ಕೂಡ ಮಿನಿಮಮ್ 3 ಕೋಟಿ ಸಿಗುತ್ತೆ ನಿಮಗೆ. ಅದು ಹೇಗೆ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ವರ್ಕಿಂಗ್ ಇನ್ಕಮ್ಮು. ಮತ್ತು ನಿಮಗೆ ನೆಕ್ಸ್ಟು ನಾನ್ ವರ್ಕಿಂಗ್ ಇನ್ಕಮ್ ಅಂದರೆ ವರ್ಕಿಂಗ್ ಮಾಡ್ದೇ ಕೆಲಸ ಮಾಡ್ದೇ ಇನ್ಕಮ್ ತಗೊಳ್ಳುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮುಂದೆ ಹೋಗೋಣ. ಇದು ಸ್ಮಾರ್ಟ್ ಮ್ಯಾಟ್ರಿಕ್ಸ್ ಅಂತ ಓನ್ಲಿ ಫಾರ್ $100 ಇದರಲ್ಲಿ ನಾವು ಪ್ಯಾಕೇಜಲ್ಲಿ ಬರೋದಾದರೆ ನಿಮಗೆ ಇದು ಗ್ಲೋಬಲ್ ಕಮ್ಯುನಿಟಿಯಿಂದ ಬರುವಂಥ ಇನ್ಕಮ್ ಏನಂತಂದರೆ $100 ನೀವು ಇದಕ್ಕೆ ಎಂಟ್ರಿ ಆದರೆ ನಿಮಗೆ ನೋಡಿ ಲೆವೆಲ್ 1ನಲ್ಲಿ $100 ಇಂಟು 3 ಜನ ಬರ್ತಾರೆ. 3 ಜನ ಬಂದರೆ ಟರ್ನ್ ಓವರ್ 3 ಇರುತ್ತೆ. ಅಪ್ಗ್ರೇಡ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ $200 ಅಪ್ಗ್ರೇಡ್ ಮಾಡ್ತೀರಾ, ನಿಮಗೆ $100 ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಇದು 2ನೇ ಲೆವೆಲ್ಗೆ ಬಂದಾಗ $200 ಅಪ್ಗ್ರೇಡ್ ಮಾಡಿರ್ತಾರೆ. 9 ಜನ ಅಪ್ಗ್ರೇಡ್ ಮಾಡಿದಾಗ $1,800 ಟೋಟಲ್ ಟರ್ನ್ ಓವರ್ ಆಗುತ್ತೆ. ನಿಮಗೆ ಸಿಗೋದು ಬಂದು $1,900. ಇದು ನಾಟ್ ಅಂದರೆ ವರ್ಕಿಂಗ್ ಮಾಡಿದ್ರೆ ಅದು ಈ ಸಿಸ್ಟಮ್ಮೇ
ಅಪ್ಗ್ರೇಡು ಮಾಡುತ್ತೆ, ನಿಮ್ಗೆ ಇನ್ಕಮು ಕೊಡುತ್ತೆ. ಅದೇ ಥರ ನೀವು ನೆಕ್ಸ್ಟು ಸಿಲ್ವರ್ ಮ್ಯಾಟ್ರಿಕ್ಸ್ ಅಂತ ಇದಕ್ಕೆ ನೀವು ಪ್ರಮೋಟ್ ಆಗ್ತೀರಾ. $500 ಅದು ಅಪ್ಗ್ರೇಡ್ ಕೊಟ್ಟಿರುತ್ತೆ. ಅದರಲ್ಲಿ ಲೆವೆಲ್ 1ನಲ್ಲಿ 3 ಜನ ಇರ್ತಾರೆ. $500 $1,000 ಆಗುತ್ತೆ. ಅಪ್ಗ್ರೇಡ್ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ 1,000 ತಗೊಳುತ್ತೆ. ಆ $500 ಮಾತ್ರ ಉಳಿದಿರುತ್ತೆ. ಆ $1,000ನ ಅಪ್ಗ್ರೇಡ್ ತಗೊಂಡಿರುವಾಗ 9 ಜನ ಅಲ್ಲಿ ಬರ್ತಾರೆ. ಇದರಲ್ಲಿ 3 × 3 ಅಂದರೆ $9,000 ಇದರಲ್ಲಿರುತ್ತೆ. ಇನ್ಕಮ್ ಬಂದು 9,000. ನೆಕ್ಸ್ಟ್ $9,000 ನಿಮಗೆ $9,500 ನಿಮಗೆ ಸಿಸ್ಟಮ್ಮು ನಿಮ್ಮ ವ್ಯಾಲೆಟ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಬಂದು ಗೋಲ್ಡ್ ಮ್ಯಾಟ್ರಿಕ್ಸ್ $2,000 ಅದು ಅಂದರೆ ಅಪ್ಗ್ರೇಡ್ ಕೊಟ್ಟಿರುತ್ತೆ. $2,000 ಇಂದ 3 ಜನ ಇರ್ತಾರೆ. 3 ಜನ $6,000 ಆಯಿತು. 6,000ದಲ್ಲಿ ಅಪ್ಗ್ರೇಡ್ ನೆಕ್ಸ್ಟ್ ಲೆವೆಲ್ಗೆ 4,000 ಅಪ್ಗ್ರೇಡ್ ತಗೊಳುತ್ತೆ. ಇನ್ಕಮ್ಮು ನಿಮಗೆ $2,000 ಉಳಿದಿರುತ್ತೆ. ನೆಕ್ಸ್ಟು 2ನೇ ಲೆವೆಲಲ್ಲಿ 4,000 ಅಪ್ಗ್ರೇಡ್ ಒಬ್ಬರದಾದರೆ 9 ಜನ ಬರ್ತಾರೆ. $36,000 ಟರ್ನ್ ಓವರ್ ಆಗುತ್ತೆ. ನಿಮಗೆ $38,000 ಇನ್ಕಮ್ ಬಂದಿರುತ್ತೆ. ಅದರಲ್ಲಿ ನೆಕ್ಸ್ಟು ರಾಯಲ್ ಮ್ಯಾಟ್ರಿಕ್ಸ್ ಅಂತ 8,000 ಅಪ್ಗ್ರೇಡ್ ಸಿಸ್ಟಮ್ ತಗೊಳುತ್ತೆ. ಆ ಸಿಸ್ಟಮಲ್ಲಿ 8,000 ತಗೊಂಡಾಗ ಅದರಲ್ಲಿ 3 ಜನ ಇರ್ತಾರೆ. ಮತ್ತು ಅದರಲ್ಲಿ $24,000 ಟರ್ನ್ ಓವರ್ ಆಗುತ್ತೆ. ಅಪ್ಗ್ರೇಡ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತಂದರೆ ಮತ್ತೆ $16,000ನ 24,000ದಲ್ಲಿ ತಗೊಳುತ್ತೆ. ನಿಮಗೆ ಉಳಿಯೋದು ಮೊದಲನೇ ಲೆವೆಲಲ್ಲಿ $8,000. ಮತ್ತು 2ನೇ ಲೆವೆಲಲ್ಲಿ 16,000 ಅಪ್ಗ್ರೇಡ್ ಆಗಿರುತ್ತೆ. 9 ಜನ ಇರ್ತಾರೆ. ಟೋಟಲ್ ಬಂದು ನಿಮಗೆ $1,44,000 ಟೋಟಲ್ ಇನ್ಕಮ್ ಬಂದು ನಿಮಗೆ $1,52,000 ನಿಮಗೆ ನಿಮ್ಮ ವ್ಯಾಲೆಟ್ಗೆ ಬರುತ್ತೆ. ಮತ್ತು ಲೆವೆಲ್ ಡೈಮಂಡ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ನಿಮಗೆ ಬಂದಿರುವಂಥ ಟೋಟಲ್ ಇನ್ಕಮ್ನಲ್ಲಿ 1,44,000ದಲ್ಲಿ 40,000 ಮಾತ್ರ ಮುಂದಕ್ಕೆ ಅಪ್ಗ್ರೇಡ್ ಆಗುತ್ತೆ. ಆ ಅಪ್ಗ್ರೇಡ್ ಆದಾಗ $40,000 ಅಪ್ಗ್ರೇಡ್ ಆದಾಗ 3 ಜನ ಇರ್ತಾರೆ. ಅಲ್ಲಿಗೆ 1,20,000 ಆಗುತ್ತೆ ಟರ್ನ್ ಓವರು. ನಿಮಗೆ ಮುಂದಿನ ಲೆವೆಲ್ಗೆ ಹೋಗೋಕ್ಕೆ ಅದರಲ್ಲಿ 80,000 ಅಪ್ಗ್ರೇಡ್ ಮಾಡುತ್ತೆ. ನಿಮಗೆ ಇನ್ಕಮ್ ಬಂದು $40,000 ಇದರಲ್ಲಿ ಉಳ್ಕೊಳ್ಳುತ್ತೆ ಡೈಮಂಡ್ ಮ್ಯಾಟ್ರಿಕ್ಸಲ್ಲಿ. ನೆಕ್ಸ್ಟ್ ಲೆವೆಲ್ನಲ್ಲಿ 80,000 ಒಬ್ಬರು ಅಪ್ಗ್ರೇಡ್ ಮಾಡಿದಾಗ 9 ಜನ ಇರ್ತಾರೆ. $7,20,000 ಟರ್ನ್ ಓವರ್ ಆಗಿರುತ್ತೆ. ನಿಮಗೆ 7,60,000 ನಿಮಗೆ ಇನ್ಕಮ್ನ ಡೈಮಂಡ್ ಮ್ಯಾಟ್ರಿಕ್ಸ್ ಕೊಟ್ಟಿರುತ್ತೆ. ಆ ಡೈಮಂಡ್ ಮ್ಯಾಟ್ರಿಕ್ಸ್ 7,60,000 ಕೊಟ್ಟಾಗ ನೆಕ್ಸ್ಟ್ ಬಂದು ನಿಮಗೆ 6ನೇದು ಕ್ರೌನ್ ಮ್ಯಾಟ್ರಿಕ್ಸ್ ಅಂತ. ಇದು 2,00,000 ಒಬ್ಬರಿಗೆ 2,00,000 ಇದು ಅಪ್ಗ್ರೇಡ್ ಕೊಡಬೇಕಾಗುತ್ತೆ. 2,00,000 ಅಪ್ಗ್ರೇಡ್ ಅದೇ ಆಟೋಮೆಟಿಕ್ಲಿ ತಗೊಳುತ್ತೆ ಸಿಸ್ಟಮು. ನೀವೇನು ಮಾಡಬೇಕಾಗಿಲ್ಲ, ಯಾವುದೇ ಅಪ್ಗ್ರೇಡ್ ಮಾಡಬೇಕಾಗಿಲ್ಲ, ಯಾವುದೇ ಯಾರನ್ನೂ ಕೂಡ ಜಾಯ್ನಿಂಗು ಮಾಡಿಸ್ಬೇಕಾಗಿಲ್ಲ, ರೆಫರಲ್ ಮಾಡಬೇಕಾಗಿಲ್ಲ. ಈಗ 3 ಜನ ಇರ್ತಾರೆ. 2,00,000 × 3 6,00,000 ಆಗುತ್ತೆ ಟರ್ನ್ ಓವರ್. ಅಪ್ಗ್ರೇಡ್ ಬಂದು ಮುಂದಿನ ಲೆವೆಲ್ಗೆ ಹೋಗಬೇಕು ಅಂದರೆ 4,00,000 6,00,000ದಲ್ಲಿ 4,00,000 ಅಪ್ಗ್ರೇಡ್ ಹೋಗುತ್ತೆ. 2,00,000 ಇನ್ಕಮ್ ಆ ಲೆವೆಲಲ್ಲಿ ಇರುತ್ತೆ 1ನೇ ಲೆವೆಲಲ್ಲಿ. 2ನೇ ಲೆವೆಲ್ ಬಂದು 4,00,000 × 9 ಜನ ಅಪ್ಗ್ರೇಡ್ ಮಾಡ್ತಾರೆ. ಆಟೋಮೆಟಿಕಲಿ $36,00,000 ಟರ್ನ್ ಓವರ್ ಆಗುತ್ತೆ. ನಿಮಗೆ ಇನ್ಕಮ್ ಬಂದು $38,00,000 ನಿಮಗೆ ಇನ್ಕಮ್ ಸಿಗುತ್ತೆ. ಅಲ್ಲಿಗೆ ಟೋಟಲು ಲೆಕ್ಕ ಹಾಕೊಂಡು ಬಂದಾಗ ನಿಮಗೆ ಸಿಗೋದು ಇಂಡಿಯನ್ ಕರೆನ್ಸಿನಲ್ಲಿ ಹೋದಾಗ ಟೋಟಲ್ ಕಮ್ಯುನಿಟಿ ಇನ್ಕಮ್ ಬಂದು $47,61,400 ನೀವು ಪಡ್ಕೊಂಡಿರ್ತೀರ. ಅಲ್ಲಿಗೆ ನೀವು ಇಂಡಿಯನ್ ರುಪೀಸ್ನಲ್ಲಿ ಹೋದರೆ 44 ಕೋಟಿ 44 CR ಇಲ್ಲಿ ಪಡ್ಕೊಂಡಿರ್ತೀರ. ಸ್ಟೆಪ್ ಸಿಗ್ತಾ ಇರುತ್ತೆ. ಮತ್ತು ಒಂದು ನೋಟ್ ಹೇಳ್ತಾ ಇದ್ದೀನಿ, ಇನ್ನು ಈ ಸಿಸ್ಟಮಿಂದ ಇಲ್ಲಿವರೆಗೆ 44 ಕೋಟಿ ಪಡ್ಕೊಂಡ ಮೇಲೆ ಮತ್ತೆ ನಿಮಗೆ ಸಿಸ್ಟಮ್ ಎಂಟ್ರಿ ತಗೊಳುತ್ತೆ. ಎಂಟ್ರಿ ಅಂತಂದರೆ ಒಂದು ಚಕ್ರ ಕೆಳಗಡೆ ಬಂದಾಗ ಸುತ್ತಿದಾಗ ಮೇಲ್ಗಡೆ ಹೆಂಗೆ ಹೋಗುತ್ತೆ ಹಂಗೆ ಮತ್ತೆ ನೀವು ಮ್ಯಾಟ್ರಿಕ್ಸಿಂದ ಬರ್ತೀರಾ, ಇಲ್ಲಿಂದ ಬರ್ತೀರಾ, ಸ್ಮಾರ್ಟ್ ಮ್ಯಾಟ್ರಿಕ್ಸಿಂದ ಬರ್ತೀರಾ, $100 ಬರ್ತೀರಾ. ಮತ್ತೆ ಆಕ್ಟಿವ್ ವರ್ಕಿಂಗ್ ಟೀಮು ಬರುತ್ತೆ.
ಮತ್ತು ನಾನ್ ವರ್ಕಿಂಗ್ ಟೀಮಲ್ಲೂ ಬರ್ತೀರಾ, ಎರಡರಲ್ಲೂ ಬರ್ತೀರಾ. ಮತ್ತು ನೀವೇನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಏನು ನೀವು ಮಾಡಿದ್ದೀರ ಒಂದು ಸಾರಿ ಅದ್ರ ಬಗ್ಗೆ ಒಂದು ಸಾರಿ ಮಾಡಿರುವಂಥ ಇನ್ವೆಸ್ಟು ನೀವು $430 ಮಾಡ್ಬೋದು, $30 ಮಾಡ್ಬೋದು. ಅದರಲ್ಲಿ ಒಂದು ಸಾರಿ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರ ಅದರಲ್ಲೇ ನೀವು ಎಲ್ಲನೂ ಅಪ್ಗ್ರೇಡ್ ಮಾಡ್ಕೊಬಂದು ಟೋಟಲ್ ವರ್ಕಿಂಗ್ ಟೀಮ್ನಲ್ಲಿ 260 ಕೋಟಿ ಪಡ್ಕೋಬೋದು. ನಾನ್ ವರ್ಕಿಂಗ್ನಲ್ಲಿ 44 ಕೋಟಿ ಪಡ್ಕೋಬೋದು. ಇಂಥ ಒಂದು ಅದ್ಭುತವಾದ ಒಂದು ಪ್ರಾಜೆಕ್ಟ್ನ ತಂದುಕೊಟ್ಟಿರುವಂಥ ಮಹಾನುಭಾವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮತ್ತು ತಾವೆಲ್ಲರೂ ಈ ಡ್ರೀಮ್ ಅಸ್ಟ್ರಲ್ ಬಿಸ್ನೆಸ್ನ ಈ ಪ್ಲ್ಯಾನ್ನ ಅರ್ಥ ಮಾಡ್ಕೊಂಡು ತಾವೆಲ್ಲರೂ ಈ ಬಿಸ್ನೆಸ್ನಲ್ಲಿ ಜಾಯ್ನ್ ಆಗಿ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲರೂ ಸುಭದ್ರಗೊಳಿಸ್ಕೊಳ್ಳಿ. ಮತ್ತು ಇದು ಯಾವುದೇ ರೀತಿ ಚೇಂಜಸ್, ಯಾವುದೇ ರೀತಿ ಫ್ರಾಡ್, ಯಾವುದೇ ರೀತಿ ಚೀಟಿಂಗ್ ಇದುವರೆಗೆ 5 ವರ್ಷದಿಂದ ಯಾವುದೇ ಒಂದು ನೆಗೆಟಿವ್ ಪಾಯಿಂಟ್ ಇದರಲ್ಲಿ ನಡೆದಿಲ್ಲ, ನಡೆಯೋದು ಇಲ್ಲ. ಯಾಕೆಂದರೆ 100% ಡಿಸೆಂಟ್ರಲೈಸ್ಡ್. ಇದರಲ್ಲಿ ಯಾವುದೇ ತೊಂದರೆ ತಾಪತ್ರಗಳಿಲ್ಲದೆ ನೀವು ಬಿಸ್ನೆಸ್ ಮಾಡ್ಬೋದು, ಹಣ ಗಳಿಸ್ಬೋದು, ನಿಮ್ಮ ಜೀವನನ ಸುಖಮಯವಾಗಿರ್ಕೋಬೋದು ಅಂತ ತಿಳಿಸ್ತಾ ಅನಂತ ಧನ್ಯವಾದಗಳು. ನಮ್ಮ ಡ್ರೀಮ್ ಅಸ್ಟ್ರಲ್ ಬಗ್ಗೆ ಈ ಪ್ಲ್ಯಾನನ್ನು ನೀವು ಕೇಳಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಈ ಬಿಸ್ನೆಸ್ಸಲ್ಲಿ ಜಾಯ್ನ್ ಆಗಿ ನಿಮ್ಮ ಆರ್ಥಿಕ ವ್ಯವಸ್ಥೆನ ಬಲಪಡಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.